ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 16. ಮಗಳು ಮನೆ ಬಿಟ್ಟು ಹೋದ ಸಮಾಚಾರ ಹಳ್ಳಿಯವ್ರಿಗೆ ತಿಳಿದ್ರೆ ಮುಂದೇನು ಮಾಡೋದು ಅಂತ ಭಯಗೊಂಡಿದ್ದ ದೀಕ್ಷಿತ್ರು ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡ್ರು. ಅಷ್ಟರಲ್ಲಾಗಲೇ ಅಗ್ರಹಾರದ ಜನರೆಲ್ಲರೂ ಒಬ್ಬೊಬ್ಬರಾಗಿ ದೀಕ್ಷಿತರ ಮನೆ ಬಾಗಿಲಿಗೆ ಬರೋದಕ್ಕೆ ಪ್ರಾರಂಭಿಸಿದ್ರು. ಹಳ್ಳಿಯ ಇತರ ಜನರೆಲ್ಲರೂ ಹಳ್ಳಿಯ ಮುಖ್ಯಸ್ಥ ಬಸವೇಗೌಡರು ಜೊತೆಗೂಡಿ ಅಗ್ರಹಾರದತ್ತ ದೌಡಾಯಿಸಿದ್ರು. ದೀಕ್ಷಿತರ ಕುಟುಂಬದ ವಿರುದ್ಧ ಮೊದಲಿನಿಂದಲೂ ದ್ವೇಷ ಕಾರ್ತಿದ್ದ ಯಜ್ಞೇಶ ಜೋಯಿಸರಿಗಂತೂ ಈ ವಿಷಯ ಕೇಳಿ ಹಾಲು ಕುಡ್ದಷ್ಟು ಸಂತೋಷ ಆಗ್ತಿತ್ತು. ತಮ್ಮ ಸದ್ಗುಣದಿಂದಲೇ ಇಡೀ ಹಳ್ಳಿಯಲ್ಲಿ ಒಳ್ಳೆ ಹೆಸರು ಪಡ್ಕೊಂಡಿದ್ದ ದೀಕ್ಷಿತ್ರ ಕುಟುಂಬಕ್ಕೆ ಹೇಗಾದರೂ ಮಾಡಿ ಅವಮಾನ ಮಾಡಲೇಬೇಕು ಅಂತ ಹಲವಾರು ಪ್ರಯತ್ನ ಪಟ್ಟು ಸೋತಿದ್ದ ಜೋಯಿಸ್ರು, ಏನ್ರಿ ದೀಕ್ಷಿತ್ರೆ, ಮನೇಲೇ ಇದ್ದೀರಾ? ಬನ್ರಿ ಆಚೆಗೆ, ಮಾಡೋದೆಲ್ಲ ಮಾಡಿ ಇಡೀ ಅಗ್ರಹಾರದ ಮರ್ಯಾದೆ ಕಳೆದು ಈಗ ಏನು ಗೊತ್ತಿಲ್ಲದವರಂತೆ ಕಳ್ಳರು ಹಾಗೆ ಒಳಗೆ ಬಚ್ಚಿಟ್ಕೊಂಡು ಕೂತಿದ್ದೀರಾ, ಬನ್ರಿ ಆಚೆಗೆ ಅಂತ ಬಾಯಿಗೆ ಬಂದಂತೆ ಹೊದರತೊಡಗಿದ್ರು. ಅಷ್ಟರಲ್ಲಿ ಬಸವೇಗೌಡರು, ಅದೇನು ಅಂತ ಮಾತಾಡ್ತೀರಾ ಜೋಯಿಸ್ರೆ, ದೀಕ್ಷಿತ್ರು ಎಂಥವರು, ಅವರ ವಂಶ ಎಂಥದ್ದು ಅಂತ ನಾವು ನಮ್ಮ ತಂದೆ ಕಾಲದಿಂದಲೂ ನೋಡ್ಕೊಂಡು ಬಂದಿದ್ದೀವಿ. ಯಾರೋ ಹೇಳಿದ ಗಾಳಿ ಸುದ್ದಿ ಕೇಳ್ಕೊಂಡು ಹೀಗೆಲ್ಲ ಕೂಗಾಡೋದು ತಪ್ಪು. ಅವರು ಆಚೆ ಬರ್ತಾರೆ, ಅವ್ರ ಹತ್ರನೇ ವಿಷಯ ಏನು ಅಂತ ಕೇಳೋಣ. ನಾನೇ ಕರಿತೀನಿ, ಸ್ವಲ್ಪ ತಾಳ್ಮೆ ತಗೊಳ್ಳಿ ಅಂತ. ದೀಕ್ಷಿತ್ರೆ, ಸ್ವಲ್ಪ ಆಚೆ ಬರ್ತೀರಾ, ನಿಮ್ಮ ಹತ್ರ ಮಾತಾಡಬೇಕಿತ್ತು ಅಂತ ವಿನಯದಿಂದ ಕರೆದ್ರು. ಬಸವೇಗೌಡರು ಧ್ವನಿ ಕೇಳ್ತಿದ್ದ ಹಾಗೆ ಗರಬಡಿದವರಂತೆ ಎದ್ದು ನಿಂತ ದೀಕ್ಷಿತ್ರು, ಅನ್ನಪೂರ್ಣ, ನಾನು ಹೇಳಿದ್ದೆ ತಾನೆ, ವಿಷಯ ಇಡೀ ಹಳ್ಳಿಯವ್ರಿಗೆಲ್ಲ ತಿಳಿದಾಗಿದೆ. ಈಗ ಅವ್ರ ಮುಂದೆ ಹೇಗೆ ಮುಖ ತೋರಿಸ್ಲಿ? ಆ ಮಗಳಿಂದ ಇನ್ನೂ ನಾವು ಏನೇನು ಅನುಭವಿಸ್ಬೇಕೋ ಅಂತ ಗೋಳಾಡಿದ್ರು. ಅಪ್ಪೋರೇ, ನೀವೇನು ಚಿಂತೆ ಮಾಡಬೇಡಿ, ನಾನು ಮಾತಾಡಿ ಹೇಗೋ ಸಮಾಧಾನ ಮಾಡಿ ಕಳಿಸ್ತೀನಿ, ನೀವ್ಯಾರೂ ಆಚೆ ಬರೋದಕ್ಕೆ ಹೋಗಬೇಡಿ ಅಂತ ವಿಶ್ವನಾಥ ಬಾಗಿಲು ತೆರೆಯೋದಕ್ಕೆ 2 ಹೆಜ್ಜೆ ಮುಂದಿಟ್ಟಾಗ ಅವನನ್ನು ತಡೆದ ದೀಕ್ಷಿತ್ರು, ಏನು ಅಂತ ಸಮಾಧಾನ ಮಾಡ್ತೀಯ ವಿಶ್ವ? ಅವರು ನಿನ್ನ ಮಾತು ಕೇಳ್ತಾರೆ ಅಂದ್ಕೊಂಡಿದ್ಯಾ? ಈಗ ನೀನು ಬಾಗಿಲು ತೆಗೆದ್ರೆ ಅಗ್ರಹಾರದ ಜನರು ಒಳಗೆ ನುಗ್ತಾರೆ, ಆಗ ಏನು ಮಾಡೋಕ್ಕಾಗೋದಿಲ್ಲ. ಬೇಡ, ಯಾರು ಬಾಗಿಲು ತೆರೆಯೋದು ಬೇಡ. ನಾವು ಆಚೆ ಹೋಗಲಿಲ್ಲ ಅಂದರೆ ಸ್ವಲ್ಪ ಹೊತ್ತು ಕಾದು ಅವರೇ ವಾಪಸ್ ಹೋಗ್ತಾರೆ ಅಂದಾಗ ವಿಶ್ವನಾಥ ಸರಿ ಅಂತ ತಲೆ ಆಡಿಸ್ತಾ ನಿಂತಲ್ಲಿಯೇ ನಿಂತ. ಆದರೆ ದೀಕ್ಷಿತ್ರ ಊಹೆ ಸುಳ್ಳಾಯಿತು. ಎಷ್ಟು ಕರೆದ್ರೂ ಒಳಗಿಂದ ಯಾರೊಬ್ಬರು ಬಾಗಿಲು ತೆರೆಯೋ ಸುಳಿವೇ ಇಲ್ದಾಗ ದೀಕ್ಷಿತ್ರನ್ನ ಕೂಗಿ ಕೂಗಿ ಸುಸ್ತಾದ ಅಗ್ರಹಾರದ ಕೆಲವು ಜನರು ಧಬ್ ಧಬ್ ಅಂತ ಬಾಗಿಲು ಬಡಿಯೋದಕ್ಕೆ ಪ್ರಾರಂಭಿಸಿದ್ರು. ಅನ್ನಪೂರ್ಣಮ್ಮ ಹೆದರುತ್ತಲೇ ದೀಕ್ಷಿತ್ರು ಬಳಿ ಬಂದು ನಿಂತರು. ಮುಂಜಾನೆ ಸಮಯ ಸುಮಾರು 5 ಗಂಟೆ. ರಾತ್ರಿ ಇಡೀ ಕಣ್ಣು ಮುಚ್ಚದೆ ಸೂರ್ಯನ ಆಗಮನಕ್ಕಾಗಿಯೇ ಎದುರು ನೋಡ್ತಾ ಇದ್ದ ಸರ್ವಮಂಗಳ ಆಗಸವು ನಸುಗೆಂಪೇರ್ತಿದ್ದ ಹಾಗೆ ನಿಧಾನದಲ್ಲಿ ಹೆಜ್ಜೆ ಇಡ್ತಾ ತನ್ನ ತಂದೆ ತಾಯಿಯ ಕೋಣೆಗೆ ತೆರಳಿದ್ಲು. ರಾತ್ರಿ ಪೂರ ನಿದ್ರಿಸದೆ ಆಗಷ್ಟೇ ಗಾಢ ನಿದ್ರೆಯಲ್ಲಿ ಮುಳುಗಿದ್ದ ಹೆತ್ತವರ ಕಾಲುಗಳನ್ನು ಮುಟ್ಟಿ, ಅಪ್ಪಾಜಿ, ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ನಿಮಗೆ ಅನ್ಯಾಯ ಮಾಡ್ತಿದ್ದೀನಿ ಅಂತ ನನಗೂ ತಿಳಿದಿದೆ. ಆದರೆ ಪರಮೇಶಿಯಂತಹ ಕೆಟ್ಟ ಮನುಷ್ಯನನ್ನು ಮದುವೆಯಾಗಿ ನಾನು ಬದುಕೋದಿಲ್ಲ. ಅದಕ್ಕಾಗಿ ನಾನು ನನ್ನ ಕಾಲೇಜಿನ ಸ್ನೇಹಿತ ಸುಧಾಮನ ಜೊತೆ ನನ್ನ ಬದುಕನ್ನು ಮುನ್ನಡೆಸಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಮುಂದೊಂದಿನ ನನ್ನ ನಿರ್ಧಾರ ಸರಿ ಅಂತ ನಿಮಗೆ ಖಂಡಿತವಾಗಿಯೂ ಅನಿಸುತ್ತೆ. ನನಗೆ ನಿಮ್ಮಿಬ್ಬರನ್ನು ಬಿಟ್ಟಿರೋದಕ್ಕೆ ಆಗೋದಿಲ್ಲ. ನಾನು ಖಂಡಿತ ಹಿಂದಿರುಗಿ ಬಂದೇ ಬರ್ತೀನಿ ಅಂತ ಅವರಿಬ್ಬರ ಆಶೀರ್ವಾದ ಪಡ್ಕೊಂಡು ವಿಶ್ವನಾಥ ಮಲಗಿದ್ದ ಸ್ಥಳಕ್ಕೆ ತೆರಳಿದ್ಲು. ಅವನಿಗೆ ಎಚ್ಚರ ಆಗ್ಬೋದು ಅಂತ ಸಪ್ಪಳ ಮಾಡದೆ ಒಳ ಬಂದ್ಲು. ಗಾಢ ನಿದ್ರೆಯಲ್ಲಿದ್ದ ಅವನಿಗೂ ಸಹ ಅವಳ ಆಗಮನದ ಸುಳಿವಾಗಲಿಲ್ಲ. ಅವನ ಮುಗ್ಧ ಮುಖವನ್ನು ನೋಡ್ತಾ ಅಣ್ಣಯ್ಯ ಅಂತ ಮನದಲ್ಲೇ ಉಸುರಿದ್ಲು. ಉಮ್ಮಳಿಸಿ ಬರುತ್ತಿದ್ದ ದುಃಖವನ್ನು ತಡ್ಕೊಂಡು ಅವನ ಬಳಿ ಕ್ಷಮೆ ಕೇಳಿ ಮನೆಯ ಹೊಸ್ತಿಲನ್ನು ದಾಟಿದ್ಲು. ಮನೆಯಿಂದ ಹೊರ ಬಂದವಳೆ ಅಷ್ಟು ದೂರದ ಪೇಟೆಗೆ ನಡ್ಕೊಂಡು ಹೋಗೋದು ಹೇಗೆ ಅಂತ ಯೋಚಿಸಿದ್ಲು. ತಕ್ಷಣ ಉಪಾಯವೊಂದು ಹೊಳಿತು. ಹೇಗೂ ದ್ಯಾವನ್ ಗಾಡಿ ಇದೆಯಲ್ಲ, ಪೇಟೆಗೆ ಬರ್ತೀಯಾ ಅಂತ ಅವನನ್ನೇ ಕೇಳಿದ್ರಾಯ್ತು ಅಂತ ಮನದಲ್ಲಿ ನಿರ್ಧರಿಸ್ಕೊಂಡು ಸ್ವಲ್ಪವೇ ದೂರದಲ್ಲಿದ್ದ ದ್ಯಾವನ ಮನೆ ಬಳಿ ತೆರಳಿದ್ಲು.
ಅದೇ ಸಮಯದಲ್ಲಿ ದ್ಯಾವ ತನ್ನ ಮನೆಯ ಹೊರಭಾಗದಲ್ಲಿ ನಿಲ್ಲಿಸಿದ್ದ ಬಂಡಿನ ಸ್ವಚ್ಛಗೊಳಿಸಿ ಎತ್ತುಗಳಿಗೆ ಹುಲ್ಲು ಹಾಕ್ತಾ ಇರೋದನ್ನು ಕಂಡ ಸರ್ವಮಂಗಳ, ಅಬ್ಬಾ, ದ್ಯಾವ ಇಲ್ಲೇ ಹೊರಗೆ ನಿಂತಿದ್ದಾನೆ ಅಂತ ಖುಷಿಯಿಂದ ಅವನತ್ತ ತೆರಳಿ, ದ್ಯಾವ ಅಂತ ಕೂಗಿದ್ಲು. ರವಿಯ ಆಗಮನವಾಗಿದ್ರೂ ಸಂಪೂರ್ಣವಾಗಿ ಬೆಳಕು ಹರಿದಿರಲಿಲ್ಲ. ಎಲ್ಲೆಡೆಯೂ ಇನ್ನೂ ಕತ್ತಲು ಆವರಿಸಿರುವಾಗ ಅವನ ಹಿಂಬದಿಯಿಂದ ಬಂದ ಯಾವುದೋ ಹೆಣ್ಣು ಧ್ವನಿ ಕೇಳಿದ ದ್ಯಾವ ಒಮ್ಮೆಲೆ ಬೆಚ್ಚಿದ. ಬಳಿಕ ಸ್ವಲ್ಪ ಧೈರ್ಯ ಮಾಡಿ ಹಿಂದೆ ತಿರುಗಿ, ಅಯ್ಯೋ ಅವರೇ, ನೀವಾ? ನಾನು ಹೆದ್ರೆ ಬಿಟ್ನಲ್ಲ. ಅದು ಸರಿ, ನೀವೇನು ಬೆಳಗ್ಗೆ ಬೆಳಗ್ಗೆ ನಮ್ಮ ಹಟ್ಟಿತವ ಬಂದ್ಬಿಟ್ಟಿದ್ದೀರಲ್ಲ, ಏನಾದರೂ ಕೆಲಸ ಇತ್ತಾ? ಯಾರನ್ನಾದರೂ ಹೇಳಿ ಕಳಿಸಿದ್ರೆ ನಾನೇ ನಿಮ್ಮನ್ನು ಕಾಣಕ್ಕೆ ಬರ್ತಿದ್ನಲ್ಲ ಅಂತ ಹೇಳಿದಾಗ, ದ್ಯಾವ, ಹೇಳೋದಕ್ಕೆ ಏನೂ ಇಲ್ಲ, ನೀನು ಬೇಗ ಗಾಡಿ ಕಟ್ಟು, ನನಗೆ ಪೇಟೆಗೆ ಹೋಗಬೇಕು ಅಂದ್ಲು. ಅವರೇ, ಈಟ್ ಬೆಳಬೆಳಗ್ಗೆ ಪ್ಯಾಟೆಗೆ? ಅದು ನಾನಿನ್ನು ಅಂತ ಏನನ್ನೋ ಹೇಳ ಹೊರಟಿದ್ದ ಅವನ ಮಾತುಗಳನ್ನು ಅರ್ಧದಲ್ಲಿಯೇ ತಡೆದವಳು, ಅರ್ಧ ತಾಸು ಅಷ್ಟೇ, ನನ್ನನ್ನು ಪೇಟೆಗೆ ಬಿಟ್ಟು ನೀನು ವಾಪಸ್ ಬರ್ಬೋದು, ಬೇಗ ಗಾಡಿ ಕಟ್ಟು ಅಂತ ಅವಳು ಅವಸರಿಸಿದ್ಲು. ಮೊದಲಿನಿಂದಲೂ ಸರ್ವಮಂಗಳನನ್ನು ತನ್ನ ಗಾಡಿಯಲ್ಲೇ ಕಾಲೇಜಿಗೆ ಕರ್ಕೊಂಡು ಹೋಗ್ತಿದ್ದ ದ್ಯಾವ ಇತರ ಹುಡುಗಿಯರಂತೆ ಚೆಲ್ಲು ಚೆಲ್ಲಾಗಿ ಆಡದೆ ಸದಾ ಗಂಭೀರವಾಗಿ ಇರ್ತಿದ್ದ ಅವಳನ್ನು ಕಂಡ್ರೆ ಅವನಿಗೆ ಅವಳ ಮೇಲೆ ಅದೇನೋ ಒಂದು ಬಗೆಯ ಅಭಿಮಾನ. ಯಾವುದೋ ಮುಖ್ಯವಾದ ವಿಷಯ ಇರ್ಬೋದು, ಅವ್ರನ್ನ ಪೇಟೆಗೆ ಬಿಟ್ಟು ಬಂದು ಆಮೇಲೆ ನನ್ನ ಕೆಲಸದ ಮೇಲೆ ನಿಗಾ ವಹಿಸಿದ್ರಾಯ್ತು ಅಂತ ಮನದಲ್ಲೇ ಯೋಚಿಸ್ತವನು, ಸರಿ ಅವರೇ ಅಂತ ತನ್ನ 2 ಬಿಳಿಯ ಎತ್ತುಗಳನ್ನು ಬೇಗ ಬೇಗನೆ ಗಾಡಿ ಕಟ್ಟಿ ಇನ್ನೂ ಚಾಪೆ ಮೇಲೆ ಉರುಳ್ಕೊಂಡಿದ್ದ ತನ್ನ ಹೆಂಡ್ತಿನ ಕೂಗಿ, ಚೆನ್ನಿ, ಪ್ಯಾಟೆ ಕಡೆ ಹೋಯ್ತಾ ಇವನಿ, ಬೇಗ ಬಂದ್ಬಿಡ್ತೀನಿ ಕಣೆ, ಕದ ಹಾಕ್ಕೋ ಅಂತ ಗಾಡೀಲಿ ಕೂತ್ಕೊಂಡು ಎತ್ತುಗಳಿಗೆ ಚಾಟಿಯಿಂದ ಬೀಸ್ತಿದ್ದಾಗೆ ಗಾಡಿ ಮುಂದಕ್ಕೆ ಚಲಾಯಿಸ್ತು. ಚೆನ್ನಿ ಚಾಪೆಯಿಂದ ಎದ್ದು ಹೊರ ಬಂದವಳು, 500 ಮಗಳು ಸರ್ವವ್ವ, ಈಟೊತ್ನಾಗೆ ಎಲ್ಲಿಗೋಯ್ತವ್ರೆ? ಗಾಡಿ ಕಣ್ಣಿಂದ ಮರೆಯಾಗುವವರೆಗೂ ಆಶ್ಚರ್ಯದಿಂದ ನೋಡುತ್ತಾ ನಿಂತವಳು ಬಾಗಿಲನ್ನು ಮುಂದೂಡಿ ಪುನಃ ಚಾಪೆ ಮೇಲೆ ಉರುಳಿದ್ಲು. ಪೇಟೆಗೆ ಬರೋ ದಾರಿಲಿ, ಅವರೇ, ಈಟ್ ಬೆಳ್ಬೆಳ್ಗೆ ಯಾಕೆ ಹೊಂಟಿವ್ರಿ? ಏನಾದರೂ ವಿಷಯ ಇತ್ತಾ ಅಂತ ದ್ಯಾವ ಕೇಳಿದಾಗ ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದ ಸರ್ವಮಂಗಳ ತಡವರಿಸುತ್ತಾ, ಅದು ದ್ಯಾವ, ಏನಿಲ್ಲ ಕಣೋ, ಯಾರೋ ಒಬ್ಬ ಸ್ನೇಹಿತರನ್ನು ಭೇಟಿ ಮಾಡಬೇಕಿತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನೀನೊಂದು ಕೆಲಸ ಮಾಡು, ಪಾರ್ವತಮ್ಮನ ಗುಡಿ ಇದೆಯಲ್ಲ, ಅದ್ರ ಬಳಿ ನನ್ನ ಬಿಟ್ಬಿಡು ಅಂದ್ಲು. ಯಾವ ಗುಡಿನ್ರವ್ವ? ಅದೇ ಯಾರೋ ನಿಮ್ಮ ಗೆಳೆಯ ಅಂತ ಯಾವಾಗಲೂ ಮಾತಾಡ್ಸಕ್ಕೆ ಹೋಗ್ತಿರಲ್ಲ, ಅದೇ ಆ ಅನಾಥಾಶ್ರಮ, ಅದ್ರ ಪಕ್ಕ ಐತಲ್ಲ ಪಾರ್ವತಮ್ಮನ ಗುಡಿ, ಅಲ್ಲಿಗೆ ಬಿಡಬೇಕಾ? ಅವನು ಆಶ್ಚರ್ಯದಿಂದ ಕೇಳ್ದ. ಗೆಳೆಯ ಅನಾಥಾಶ್ರಮ ಅಂತ ಕೇಳ್ತಿದ್ದ ಹಾಗೆ ಸರ್ವಮಂಗಳ ಅಂತಹ ಮಂಜಿನ ಚಳಿಲು ಬೆವರೋದಕ್ಕೆ ಪ್ರಾರಂಭಿಸಿದ್ಲು. ಅವಳನ್ನೇ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ದ್ಯಾವ, ಯಾಕೆ ಅವರೇ, ಮೈಗೆ ಹುಷಾರಿಲ್ವಾ? ಈಟೊಂದು ಬೆವರ್ತಿದ್ದೀರಾ? ಅವಳನ್ನೇ ಅನುಮಾನದ ದೃಷ್ಟಿಯಿಂದ ನೋಡ್ತಾ ಕೇಳ್ತಾ ಇದ್ರೆ ಬೆವರಿನಿಂದ ತೊಯ್ದಿದ್ದ ತನ್ನ ಮುಖವನ್ನು ಸೀರೆ ಸೆರಗಿನಿಂದ ಒರೆಸ್ಕೊಂಡವಳು, ಇದು ಬೆವರಲ್ಲ ಕಣೋ, ತುಂಬ ಮಂಜು ಬೀಳ್ತಿದೆ ನೋಡು, ಅದರದೇ ನೀರು ಅಷ್ಟೆ ಅಂತ ವಿಷಯನ ಅವನಿಂದ ಮರೆಮಾಚೋ ಪ್ರಯತ್ನ ಮಾಡಿದ್ಲು. ದ್ಯಾವನ್ಗೆ ಅವಳ ನಡವಳಿಕೆಯಲ್ಲಿ ಏನೋ ಸರಿ ಇಲ್ಲ ಅಂತ ಭಾಸವಾದರೂ ಅವರ ವಿಷಯ ತನಗೆ ಯಾಕೆ ಅಂತ ಮನದಲ್ಲೇ ಎಣಿಸಿ ಅವಳನ್ನು ಪಾರ್ವತಮ್ಮನ ಗುಡಿ ಮುಂದೆ ಇಳಿಸಿ, ಅವರೇ, ನಿಮ್ಮ ಸ್ನೇಹಿತರು ಈಗ ಬರ್ತಾರೇನವ ಅಂತ ಕಾಳಜಿಯಿಂದ ಕೇಳ್ದ. ಸರ್ವಮಂಗಳ ತಡವರಿಸ್ತಾ, ಹೌದು ದ್ಯಾವ, ನಿನ್ನಿಂದ ಬಹಳ ಉಪಕಾರ ಆಯಿತು, ಅವನಿಗೆ ಕೈ ಮುಗಿದು ಕೃತಜ್ಞತೆ ತಿಳಿಸಿ ನೀನಿನ್ ಹೊರಡು ಅಂದ್ಲು. ಅವಳ ಮಾತಿಗೆ ಸರಿನವ ಅಂದ ದ್ಯಾವ ಇನ್ನೇನು ಹೊರಡಬೇಕು ಅನ್ನುವಷ್ಟರಲ್ಲಿ ಅವನನ್ನು ತಡೆದವಳು, ದ್ಯಾವ, ನಿನ್ನಿಂದ ನನಗೆ ಇನ್ನೂ ಒಂದು ಉಪಕಾರ ಆಗಬೇಕು ಅಂದ್ಲು. ಉಪಕಾರ ಅಂತೆಲ್ಲ ಯಾಕೆ ಹೇಳ್ತೀರವ? ಅದೇನು ಅಂತ ಹೇಳಿ, ನನ್ನ ಕೈಲಾಗೋದಾದರೆ ನಾನು ಖಂಡಿತ ಮಾಡ್ತೀನಿ. ಅವರೇ, ತಪ್ಪು ತಿಳ್ಕೊಬೇಡಿ, ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ನನ್ನ ತಂಗಿಯಮ್ಮನನ್ನೇ ನೋಡ್ದಂಗಾಗತ್ತೆ, ಅದಕ್ಕೆ ಕೇಳ್ತಾ ಇವನಿ, ನಿಮ್ಮೂರೇ ನೋಡಿದರೆ ಏನೋ ಕಷ್ಟ ಆಗಿರೋ ಹಾಗಿದೆ, ಏನಾದರೂ ತೊಂದರೆ ಆಗೈತಾ? ಹಾಗೇನಾರ ಇದ್ರೆ ನನ್ನ ಹತ್ರ ಹೇಳ್ಕೊಳ್ಳಿ ಅಂದ. ಅವನ ಅಕ್ಕರೆ ಮಾತುಗಳು ಸರ್ವಮಂಗಳನ್ನ ಕಣ್ತುಂಬಿಸಿದ್ವು. ದ್ಯಾವನ್ ಬಳಿ ಬಂದವಳೆ ಅವನ ಕೈ ಹಿಡಿದ್ಲು. ಅವಳ ಈ ನಡೆಗೆ ಒಂದು ಕ್ಷಣ ಬೆಚ್ಚಿದ ದ್ಯಾವ
ಒಂದು ಕೈಲಿ ಎತ್ತುಗಳಿಗೆ ಕಟ್ಟಲಾಗಿದ್ದ ಹಗ್ಗನ ಹಿಡ್ಕೊಂಡು ಮತ್ತೊಂದು ಕೈಯನ್ನು ಅವಳಿಂದ ಬಿಡಿಸಿಕೊಳ್ಳುತ್ತಾ, ಅವರೇ ಇದೇನು ಮಾಡ್ತೀವ್ರಿ, ನೀವು ನನ್ನ ತಂಗಿಯಮ್ಮನ ಸಮಾನ ಅಂತ ಹೇಳ್ದೆ ಅಟ್ಟೆಯ. ನಾನು ನಿಮ್ಮ ಅಣ್ಣಯ್ಯ ಆಗೋಕ್ಕೆ ಯಾವತ್ತಿಗೂ ಸಾಧ್ಯ ಇಲ್ಲ. ನೀವು ಹೀಗೆ ನನ್ನ ಕೈಯೆಲ್ಲ ಮುಟ್ಬಾರ್ದು. ಈ ವಿಷಯ ಏನಾರ ಹಳ್ಳಿ ಜನಗಳಿಗೆ ಗೊತ್ತಾದರೆ ನನ್ನನ್ನು ಕೊಚ್ಚೆ ಹಾಕ್ಬಿಡ್ತಾರೆ. ಇದೆಂಥ ತೆಪ್ಪು ಮಾಡಿಬಿಟ್ರೆ ಅವರೇ ಅಂತ ಭಯಗೊಂಡಿದ್ದವನ ಮಾತುಗಳು ತಡವರಿಸಿದ್ವು. ದ್ಯಾವ, ಈ ರೀತಿಯೆಲ್ಲ ಯೋಚನೆ ಮಾಡೋದನ್ನು ಮೊದಲು ಬಿಡು. ಈ ಜಾತಿ ಗೀತಿಯೆಲ್ಲ ನಾವುಗಳೇ ಮಾಡ್ಕೊಂಡಿರೋದು. ಇಲ್ಲಿ ಎಲ್ಲರೂ ಒಂದೇ. ನಾನು ನಿನ್ನನ್ನು ಯಾವಾಗಲೂ ನನ್ನ ಅಣ್ಣನ ಸ್ಥಾನದಲ್ಲಿಯೇ ನೋಡಿದ್ದೀನಿ. ಅದೇ ಭಾವನೆಯಿಂದ ಕೇಳ್ತಾ ಇದ್ದೀನಿ. ನೀನು ನನ್ನನ್ನು ಪೇಟೆ ಕರ್ಕೊಂಡು ಬಂದಿರೋ ವಿಷಯನ ದಯವಿಟ್ಟು ಹಳ್ಳಿಲಿ ಯಾರಿಗೂ ತಿಳಿಸ್ಬೇಡ. ಮುಖ್ಯವಾಗಿ ನನ್ನ ಅಪ್ಪಾಜಿ, ಅಮ್ಮ ಹಾಗೂ ವಿಶ್ವ ಅಣ್ಣಯ್ಯಂಗೆ ಈ ವಿಷಯ ತಿಳಿಲೇ ಕೂಡ್ದು. ನೀನಾಗೆ ಈ ವಿಷಯನ ಯಾರ ಬಳಿಯೂ ಹೇಳೋದಿಲ್ಲ ಅಂತ ನನಗೆ ಪ್ರಮಾಣ ಮಾಡು ಅಂತ ತನ್ನ ಕೈನ ಮುಂದಕ್ಕೆ ಚಾಚಿದ್ಲು. ಅವಳ ಮಾತು ಅವನಿಗೆ ಏನೂ ಅರ್ಥವಾಗದಾಯಿತು. ಆದರೂ ಸರ್ವಮಂಗಳನನ್ನು ಚಿಕ್ಕಂದಿನಿಂದಲೂ ನೋಡಿದ್ದವನು ಅವಳು ಯಾವ ತಪ್ಪು ಹೆಜ್ಜೆನೂ ಇಡ್ತಾ ಇಲ್ಲ ಅಂತ ಅಂದ್ಕೊಂಡು, ಸರಿ ಅವರೇ, ನಿಮ್ಮನ್ನು ನಾನು ಪ್ಯಾಟೆ ಕರ್ಕೊಂಡು ಬಂದೆ ಅಂತ ಯಾರಿಗೂ ಹೇಳೋಕ್ಕಿಲ್ಲ. ನನ್ನ ಮೇಲಾಣೆ, ನೀವು ಯಾವ ಕಾರಣಕ್ಕಾಗಿ ಇಲ್ಲಿಗೆ ಬಂದಿದ್ದೀರೋ ನನಗಂತೂ ಗೊತ್ತಿಲ್ಲ. ಜೋಪಾನ ಅವರೇ, ನಾನಿನ್ನು ಬರ್ತೀನಿ ಅಂತ ಗಾಡಿನ ಮುನ್ನಡೆಸ್ದ. ದ್ಯಾವ ಸರ್ವಮಂಗಳನಿಗೆ ನೀಡಿದ ಮಾತನ್ನು ಉಳಿಸಿಕೊಳ್ತಾನ. ಸರ್ವಮಂಗಳ ತನ್ನ ಗೆಳೆಯ ಸುಧಾಮನನ್ನು ಪ್ರೀತಿಸ್ತಾ ಇದ್ರೂ ಹೆತ್ತವರ ಬಳಿ ಸುಳ್ಳ್ಯಾಕೆ ಹೇಳಿದ್ಲು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆ ಕೇಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಕತೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.